ಸುದ್ದಿ ಪೇಟೆಗೆ ಮತ್ತೊಮ್ಮೆ ಸ್ವಾಗತ. ಶೋಭಾ ಮೇಡಮ್, ನಿಮ್ಮ ನೀವು ಸರ್ಕಾರದ ಒಬ್ಬ ಸಚಿವರಾಗಿ ನೀವೊಂದು ಬೇಡಿಕೆ ಇಟ್ರಿ ಸರ್ಕಾರದ ಮುಂದೆ, ನೀವೇ CM ಮುಂದೆ ಇಟ್ರಿ, ಗೃಹ ಸಚಿವರ ಮುಂದೆ ಇಟ್ರಿ, ಈ ರೀತಿ ಮಾಡಿ ಅಂತ ಹೇಳಿ. ನಿಮಗೆ ಬೆಂಬಲ ಸಿಕ್ಕಲಿಲ್ಲ, ನಿಮಗೆ ಅದ್ರ ಬಗ್ಗೆ ಸ್ಪಂದನೆ ಸಿಕ್ಕಲಿಲ್ಲ ಅಂದರೆ ಈ ರಾಜ್ಯದ ಮಹಿಳೆಯರು ಏನು ಹೋಪ್ ಇಟ್ಕೋಬೇಕಾದ್ರೆ, ಏನು ಸ್ಪಂದನೆ ಸಿಕ್ಕ? ಹಮೀದ್, ಇದು ಕೇವಲ ನಮ್ಮ ಸರ್ಕಾರದ ಒಂದು ಮಾನಸಿಕತೆ ಅಲ್ಲ. ಈಗಾಗಲೇ ತೇಜಸ್ವಿನಿ ಅವರು ಹೇಳಿದಂತೆ ಇದು ಪುರುಷ ಮಾನಸಿಕತೆ. ಇಲ್ಲಿ ಆ ಸರ್ಕಾರ, ಆ ಪಕ್ಷ, ಈ ಪಕ್ಷ, ಇದಕ್ಕೆ ಪಕ್ಷಭೇದ ಇಲ್ಲ. ಮಹಿಳೆಯರನ್ನು ನೋಡುವ ದೃಷ್ಟಿಕೋನಕ್ಕೆ ಯಾವುದೇ ಪಕ್ಷ ಇಲ್ಲ. ಇದು ಮೆಂಟಾಲಿಟಿಯ ಪ್ರಶ್ನೆ, ಇದು ಈ ಸಮಾಜದ ವಾತಾವರಣದ ಪ್ರಶ್ನೆ ಇದೆ. ಇಲ್ಲಿ ಮುಖ್ಯವಾಗಿ ನಾವು ಯೋಚನೆ ಮಾಡುವಂಥದ್ದು, ಯಾವ ಸರ್ಕಾರ ಇತ್ತು ಇದರಿಂದ ಈಗಾಯಿತು ಖಂಡಿತ ಅಲ್ಲ. ನಾವು ಮಾನಸಿಕತೆಯನ್ನು ಬದಲಾವಣೆ ಮಾಡಬೇಕಂದ್ರೆ, ನಮ್ಮ ಹಿರಿಯರು ಹೇಳ್ತಾ ಇದ್ರು, ನನ್ನ ತಾತ ಹೇಳ್ತಾ ಇದ್ರು, ಒಂದೋ ಮನುಷ್ಯನಿಗೆ ದೇವರ ಭಯ ಇರಬೇಕಂತೆ, ಇಲ್ಲ ಕಾನೂನಿನ ಭಯ ಇರಬೇಕು. ಈಗ ಎರಡೂ ಭಯ ಇಲ್ಲ. ಮನುಷ್ಯನಿಗೆ ದೇವರ ಭಯನೂ ಇಲ್ಲ, ಮನುಷ್ಯನಿಗೆ ಕಾನೂನಿನ ಭಯ ಇಲ್ಲ. ದೇವರ ಭಯ ಇಲ್ಲ, ನಾವು ಭರಿಸೋಕ್ಕಾಗಲ್ಲ. ಆದರೆ ಕಾನೂನಿನ ಭಯ ಭರಿಸುವಂಥ ಅನಿವಾರ್ಯತೆ ಮತ್ತು ಅಗತ್ಯತೆ ಇವತ್ತಿದೆ. ಕಾನೂನಿನ ಭಯ ಹೇಗೆ ಭರಿಸಬೇಕು? ನಾವು ಪೊಲೀಸ್ ಆ್ಯಕ್ಟಿಂದ ಅಥವಾ ಕಾನೂನಿನಿಂದಲೇ ಭರಿಸಬೇಕಾಗಿದೆ. ಒಂದು ಕಾನೂನನ್ನು ಬಲಗೊಳಿಸೋದ್ರ ಮೂಲಕ ಭರಿಸಬೇಕಾಗಿದೆ. ಯಾರು ಅಪರಾಧಿ ಇದ್ದಾನೆ ಅವನಿಗೆ ಶಿಕ್ಷೆ ಕೊಡೋದ್ರ ಮೂಲಕ ಜನಕ್ಕೆ ಮೆಸೇಜ್ ಕೊಡಬೇಕು. ಈಗ ನಿಮ್ಮ ನಾಯಕಿ ಸುಷ್ಮಾ ಸ್ವರಾಜ್ ಅವರೇ ಸ್ಪೆಷಲ್ ಸೆಷನ್ ಕರೀರಿ ಅಂತ ಹೇಳಿ ಪಾರ್ಲಿಮೆಂಟ್ನಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ. ನೀವ್ಯಾಕೆ ಒತ್ತಾಯ ಮಾಡಬಾರ್ದು? ಇಲ್ಲಿ ಮಹಿಳೆಯರ ಹಕ್ಕಿಗೋಸ್ಕರನೇ ಒಂದು ಅಧಿವೇಶನ ಕರೀರಿ ಅಂತ ಕೇಳಿ ಚರ್ಚೆ ಮಾಡೋದ್ರ ಬಗ್ಗೆ. ನಮ್ಮ ಸೆಷನ್ ಹತ್ತಿರದಲ್ಲೇ ಇದೆ. ನಮ್ಮ ಸೆಷನ್ ಅನಿವಾರ್ಯ ಕಾರಣಕ್ಕಾಗಿ ಇವತ್ತು ಬಜೆಟ್ ಸೆಷನ್ ಬೇಗನೆ ಆಗಬೇಕು. ಈಗಲಾದರೂ ಇದಕ್ಕಾದರೂ ಕರೀರಿ, ಇಲ್ಲ ಇನ್ನೂ ಒಂದು 10-15 ದಿನದಲ್ಲಿ ಬಜೆಟ್ ಸೆಷನ್ನೇ ಬರೀತೆ. ಆ ಬಜೆಟ್ ಸೆಷನ್ಗೆ ಕನಿಷ್ಠ ಪಕ್ಷ ನೀವು ಈ ಆ್ಯಕ್ಟನ್ನು ಇಡುವವರಿದ್ದೀರಾ? ನಿಮ್ಮ ತಿದ್ದುಪಡಿ ಏನು? ಯಾರ್ಯಾರು ಸಲಹೆ ತೊಗೊಂಡಿದ್ದೀರಿ? ಇದಕ್ಕೆ ಸಲಹೆ ತೊಗೊಳಕ್ಕೆ ನಿಮ್ಮ ಪ್ಲ್ಯಾನ್ ಏನು? ನಾನಿಲ್ಲಿ ದಯಮಾಡಿ ಹಮೀದ್ ಅವರೇ, ನಾನು ಯಾವುದೇ ರಾಜಕಾರಣಿಯಾಗಿ ಮಾತಾಡ್ತಾ ಇಲ್ಲ, ನಾನು ಮಂತ್ರಿಯಾಗಿ ಮಾತಾಡ್ತಾ ಇಲ್ಲ. ನಾನು ಈ ರಾಜ್ಯದ 3 ಕೋಟಿ ಹೆಣ್ಮಕ್ಳಲ್ಲಿ ಒಬ್ಬಳಾಗಿ ಇವತ್ತು ಯಾರ್ದೋ ಮನೆಯಲ್ಲಿ, ಪಕ್ಕದ ಮನೆಯಲ್ಲಿ ಆಗಿದೆ, ನಾಳೆ ನನ್ನ ಮನೆಗೆ ಬಂದರೆ ಏನು ಪರಿಸ್ಥಿತಿ? ಇನ್ನು ನನ್ನ ಮನೆಯಲ್ಲಿ ನಡೆದರೆ ನಾವೇ ಸ್ಪಂದನೆ ಮಾಡ್ತೀವಿ. ಈ ಉದ್ದೇಶದಿಂದ ನಾನು ಬರೆದಿದ್ದೀನಿ. ಮತ್ತು ನನ್ನ ಕಳಕಳಿ ಹೊರತು ಯಾವುದೇ ರಾಜಕಾರಣಿಯಾಗಿ ಅಲ್ಲ. ನಾನು ಮಂತ್ರಿ ಇರ್ಬೋದು, ಮಂತ್ರಿ ಹೋಗ್ಬೋದು. ಮಂತ್ರಿ ಇದ್ದು ಗೊತ್ತಿದೆ, ಮಂತ್ರಿ ಕಳ್ಕೊಂಡು ಗೊತ್ತಿದೆ, ಅದು ಬೇರೆ ಪ್ರಶ್ನೆ. ಆದರೆ ಇಲ್ಲಿ ಪ್ರಶ್ನೆ ಇರುವಂಥದ್ದು, ಇವತ್ತು ಪಕ್ಕದ ಮನೆಯಲ್ಲಿ ಆಗಿರುವಂಥದ್ದು ನಾಳೆ ನಮ್ಮ ಮನೆಗೆ ಬಂದರೆ ನಾವು ಹೇಗೆ ಇದನ್ನು ಎದುರಿಸ್ತೀವಿ? ಇದಕ್ಕೆ ಏನು ಕಾನೂನಿದೆ? ಕಾನೂನಿನ ರಕ್ಷಣೆ ನಮ್ಮ ಹೆಣ್ಮಕ್ಳಿಗೆ ಹೇಗಿದೆ ಅನ್ನುವಂಥದ್ರ ನಿಜವಾಗಲೂ ಚರ್ಚೆ ಆಗಬೇಕು. ಮತ್ತು ಇದಕ್ಕೆ ಕಾನೂನಿನ ತಿದ್ದುಪಡಿಯಾಗಿ ಉಗ್ರವಾದ ಶಿಕ್ಷೆ ಆಗಬೇಕು. ಇವತ್ತು ಕ್ಯಾಬಿನೆಟ್ನೇನಾದ್ರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ ಮೇಡಮ್ ತಾವು? ಖಂಡಿತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೇಳಿದೆ. ಅವರೇ ಹೇಳಿದ್ರು ನನ್ನ ಪತ್ರ ಬಂದಿಲ್ಲ ಅಂತೇಳಿ. ಸಂತೋಷ ಸರ್, ನಿಮ್ಮ ಆಫೀಸ್ ಹಿಂಗೆ ಇದೆ ಅಂತ ಹೇಳಿ ನಾನು ಬಂದೆ. ಅಂದರೆ ಅವ್ರ ಆಫೀಸಲ್ಲಿ ಕೆಲಸ ಯಾರು ಅಧಿಕಾರಿಗಳು ಯಾರು ಕೆಲಸ ಮಾಡ್ತಾ ಇಲ್ಲ ಅನ್ನೋದ ನನಗೆ ಆಶ್ಚರ್ಯ ಆಯಿತು. ಯಾಕಂದರೆ ಒಬ್ಬ ಕ್ಯಾಬಿನೆಟ್ ಸಚಿವೆ ಬರೆದಂಥ ಪತ್ರ ಸಿಗಲ್ಲ ಅಂತಂದರೆ, ಅಥವಾ ಯಾರೋ ಕೊಡಲ್ಲ ಅಧಿಕಾರಿಗಳಂದರೆ, ಆ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು. ನಾನು ಯಾವ ಅಧಿಕಾರಿಗೆ ತಲುಪಿಸಿದ್ದೀನಿ ಆ ಅಧಿಕಾರಿ ಮೇಲೆ ಆ್ಯಕ್ಷನ್ ತಗೋಬೇಕು. ಇಲ್ಲ ನಾವು ಮುಖ್ಯಮಂತ್ರಿಯ ಬಗ್ಗೆನೇ ಡೌಟ್ ಪಡಬೇಕು, ಯಾಕಪ್ಪ ಇವ್ರು ಹಿಂಗೆ ಮಾಡ್ತಾರೆ, ಅಥವಾ ಯಾಕೆ ಇವರಿಗೆ ಕನ್ಸರ್ನ್ ಇಲ್ಲ, ಯಾಕೆ ಒಂದು ನನ್ನ ಪತ್ರದ ಬಗ್ಗೆ ಕನ್ಸರ್ನ್ ಇಲ್ವಾ, ಅಥವಾ ಮಹಿಳೆಯರ ಒಟ್ಟು ವಿಚಾರದ ಬಗ್ಗೆ ಕನ್ಸರ್ನ್ ಇಲ್ವಾ ಅನ್ನುವಂಥ ಸಂಶಯ ನನಗೆ ಉಂಟಾಗುತ್ತೆ. ನಾನು ಮಾತಾಡಬಾರ್ದು. ಆದರೂ ಕೂಡ ಇವತ್ತು ನಾನು ಮೊದಲೇ ಹೇಳಿದೆ, ನಾನು ಇಲ್ಲಿ ಸಚಿವೆಯಾಗಿ ಮಾತಾಡ್ತಿಲ್ಲ, ನಾನು ಸಾಮಾನ್ಯ ಒಬ್ಬಳು ಹೆಣ್ಮಗಳಾಗಿ ಈ ರಾಜ್ಯದ ಎಲ್ಲರ ಒಂದು ತಂಗಿಯಾಗಿ, ಅಕ್ಕನಾಗಿ ನಾನು ಮಾತಾಡ್ತಿದ್ದೀನಿ. ಅದಕ್ಕಾಗಿ ನಾನು ಆರಂಭದಲ್ಲೇ ಹೇಳಿದೆ, ನನಗೆ ಈ ವಿಚಾರದ ಬಗ್ಗೆ ಮಾತಾಡೋಕ್ಕೆ ಬೇಜಾರು. ಯಾಕೆಂದರೆ ನಮಗೆ ನಾವೇ ಅವಮಾನ ಮಾಡ್ಕೊಂಡಿದ್ದೀವಿ. ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ನಂತರ ಯಾವಾಗ ಸ್ವಾತಂತ್ರ್ಯ ಸಿಗುತ್ತೆ ಅಂತ ಗಾಂಧೀಜಿ ಅಂದರು. ಯಾವ ಹೆಣ್ಮಗಳು ರಾತ್ರಿ 12 ಗಂಟೆಗೆ ದೇಶದಲ್ಲಿ ಓಡಾಡುವಂಥ ಸ್ಥಿತಿ ಬರುತ್ತೋ ಆವಾಗ ಸ್ವಾತಂತ್ರ್ಯ ಬರುತ್ತೆ ಅಂದರು. ಅಂದರೆ 47ರ ಸ್ವಾತಂತ್ರ್ಯ ನಮಗೆ ಇನ್ನೂ ಬಂದಿಲ್ಲ. ಇದು ಗೊತ್ತಿರಲಿ ಅಮೀದ್, ನಮಗೆ ಇನ್ನೂ 47ರ ಸ್ವಾತಂತ್ರ್ಯ ಬಂದಿಲ್ಲ. ಯಾಕಂದ್ರೆ ಆ ಕಾಲದಲ್ಲೂ ಸ್ವಾತಂತ್ರ್ಯ ಕೊಡೋರು ಕೂಡ ಮಧ್ಯರಾತ್ರಿ ಕೊಟ್ಟು ಹೋದ್ರು. ಅವಾಗ ಮಧ್ಯರಾತ್ರಿ ಮಹಿಳೆ ಓಡಾಡ್ತಿರ್ಲಿಲ್ವಲ್ಲ. ಸೊ ತಾವು ಹೇಳೋ ಪ್ರಕಾರ ಸ್ಥಿತಿಗತಿ ಗಮನಿಸಿದ್ರೆ ಸರ್ಕಾರದ ಸ್ಥಿತಿಗತಿ ಏನು ಅನ್ನೋದು ಆಗ್ತಾ ಇದೆ. ಲಾ ಅಂಡ್ ಆರ್ಡರ್, ಮಹಿಳೆಯರಿಗೆ ರಕ್ಷಣೆಯ ಸ್ಥಿತಿಯಲ್ಲಿ ಕರ್ನಾಟಕ ರಾಜ್ಯದ ಸರ್ಕಾರದ ಸ್ಥಿತಿಗತಿಗಳು ಹೇಗೆ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಅಲ್ಟಿಮೇಟ್ ಸರ್ಕಾರನೇ ತಾನೇ ಎಲ್ಲ ಮಾಡಬೇಕು. ತಾವು ಒತ್ತಾಯ ಮಾಡ್ತಾ ಇದ್ರಿ, ಈಗ ಸದನ ಅಧಿವೇಶನ ಕರಿಬೇಕು, ಮಹಿಳೆಯರ ವಿಚಾರ ಚರ್ಚೆ ಮಾಡಬೇಕು ಅಂತ. ಅಧಿವೇಶನದಲ್ಲಿ ವಿಧೇಯಕ ಮಂಡನೆ ಮಾಡಬೇಕು ಮತ್ತು ಈ ಕಾನೂನಲ್ಲಿ ನಿಜವಾಗ್ಲೂ ಸಮಗ್ರವಾದ ಒಂದು ಬದಲಾವಣೆಯನ್ನು ತರಬೇಕು. ಅದೇ ಏನು ಮಾಡಬಹುದು ಅಂತೀರಿ ತಾವು? ಏನು ಮಾಡಬೇಕು ನೋಡಿ ಹಮೀದ್ ಅವರೇ, ತಾವು ಕೆಲವು ಪ್ರಕರಣಗಳನ್ನು ವೆರಿ ಕ್ರೂಷಿಯಲ್ ಪ್ರಕರಣ. ನಾನು ಪೊಲೀಸ್ನಲ್ಲಿ 30 ವರ್ಷ ಕೆಲಸ ಮಾಡಿದ್ದೀನಿ. ಈಗ ರಾಜಕಾರಣಕ್ಕೆ ಬಂದ್ಬಿಟ್ಟು ಇದು 9ನೇ ವರ್ಷ. ಇಂಥ ಒಂದು ಘೋರ ಅಪರಾಧ ಮತ್ತು ಇಂಥ ಒಂದು ಸೆನ್ಸೇಷನಲ್ ಕೇಸು ಇಡೀ ಭಾರತ ದೇಶದಲ್ಲಿ ಎಲ್ಲರೂ ಒಂದೇ ಧ್ವನಿಯಿಂದ ಖಂಡಿಸ್ತಾ ಇರುವಂಥದ್ದು. ಇದು ಮೊದಲನೇ ಕೇಸ್ ನಾನು ನೋಡ್ತಾ ಇರುವಂಥದ್ದು. ಇಂಥ ಸಿಚುವೇಷನ್ನಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಮೊದಲನೇ ಕೆಲಸ ಏನು ಮಾಡಬೇಕಾಗಿದ್ದು ಗೊತ್ತಾ? ಇವರು ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳದ್ದು ಸಭೆ ಕರೆಸ್ಬಿಟ್ಟು, ಈ ಬೆಂಗಳೂರು ನಗರದಲ್ಲಿ ಈಗ 25 ಅತ್ಯಾಚಾರಗಳು ನಡೆದಿವೆ. ಎಲ್ಲಿ ನಾವು ವೇರ್ ವಿ ಹ್ಯಾವ್ ಎಕ್ಸಾಕ್ಟ್ಲಿ ಫೇಲ್ಡ್, ಯಾಕೆ ಇದಾಗ್ತಾ ಇದೆ, ವೈ ವಿ ಕುಡ್ ನಾಟ್ ಪ್ರಿವೆಂಟ್ ದಿಸ್ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ನೀವು ಎಲ್ಲ ರಿಟೈರ್ಡ್ ಜಡ್ಜಸ್ ಕರೆಸ್ಬಿಟ್ಟು ಒಂದು ಸಭೆ ಮಾಡಬೇಕಾಗಿತ್ತು. ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಕರೆಸಿ ಕೇಳಿದ್ರೆ ಅವ್ರು ಹೇಳೋರು ಎಲ್ಲಿ ಯಾಕೆ ನಮಗೆ ಸರಿಯಾದ ಕೋಆಪರೇಷನ್ ಸಿಗ್ತಾ ಇಲ್ಲ, ಸ್ಪೀಡಿ ಟ್ರೈಲ್ ಆಗಾಗ್ತಾ ಇಲ್ಲ,
ಕನ್ವಿಕ್ಷನ್ಸ್ ಯಾಕಾಗ್ತಾ ಇಲ್ಲ, ಏನು ಮಾಡಬೇಕು ನಾವು ಅಂತ ಹೇಳ್ಬಿಟ್ಟು ಇಷ್ಟೊತ್ತಿಗೆ ಒಂದು ಹೋಮ್ವರ್ಕ್ ನಡಿಬೇಕಾಗಿತ್ತು. ನೀವೊಂದು ಸಭೆ ಕರೀಕಾಗಿಲ್ಲ, ಯಾರಿಗೂ ಸಲಹೆ ಸೂಚನೆಗಳು ತಗೊಳ್ಳೋಕ್ಕಾಗಿಲ್ಲ. ನೀವು ಇದರ ಬಗ್ಗೆ ಸರ್ಕಾರ ಮಾಡೋಂಥ ಭಾಳ ಕೆಲಸ ಇದೆ. ಅಲ್ಟಿಮೇಟ್ಲಿ ಈಗ ಶೋಭಾ ಕರಂದ್ಲಾಜೆ ಅವ್ರು ಹೇಳಿದಾಗೆ, ಇಲ್ಲ ಅಂತ ಹೇಳಿದ್ರೆ ಒಬ್ರು ಹಿರಿಯವ್ರ ಭಯ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ದೇವ್ರ ಭಯ ಇರಬೇಕು, ಇಲ್ಲ ಕಾನೂನು ಭಯ ಇರಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿ ಎರಡೂ ಇಲ್ಲ ಅಂತಲ್ಲಿ ಏನು ಮಾಡ್ತೀರಾ? ಕಾನೂನು ಭಯ ಇರಬೇಕಂತ ಹೇಳಿದ್ರೆ ಈಗ ನಮ್ಮಲ್ಲಿ ಏನು ಪ್ರೆಸೆಂಟ್ ಆ್ಯಕ್ಟ್ ಇದೆ, ಪ್ರೆಸೆಂಟ್ 376 IPC ಏನಿದೆ, ಅದರಲ್ಲಿ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಇದು 10 years, 7 years to 10 years. ಈಗ ಎಲ್ಲ ಕಡೆ ಕೂಗ್ ಬರ್ತಾ ಇದೆ, ಅದು ನೀವು ಡೆತ್ ಸೆಂಟೆನ್ಸ್ಗೆ ಎನ್ಹ್ಯಾನ್ಸ್ ಮಾಡಿ ಅಂತ ಹೇಳ್ಬಿಟ್ಟು. ಸೆಂಟ್ರಲ್ ಗೌರ್ಮೆಂಟಿಂದ ನೀವು ಸಲಹೆ ಕೇಳಿದ್ದಾರೆ. ನೀವು ಇದರ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ಚರ್ಚೆ ಮಾಡಬೇಕಾದ್ರೆ ಅಧಿವೇಶನ ಕರಿಬೇಕಲ್ಲ. ನೀವು ಅಧಿವೇಶನ ಕರೆದಿಲ್ಲ, ಹೇಗೆ ಮಾಡ್ತೀರಾ ನೀವು? ಇವತ್ತು ನನ್ನ ಪ್ರಕಾರ ಇವತ್ತು ಆಗಬೇಕಾಗಿದ್ದು ಏನಂತ ಹೇಳಿದ್ರೆ, ಇದು ರೇಪ್ ಒಂದು ಕಡೆ ಇರಲಿ, ಹೆಂಗಸರ ಮೇಲೆ ದೌರ್ಜನ್ಯ ಆಗ್ತಾನೆ ಇದೆ. ಅಲ್ಲ, ಬೇರೆ ಬೇರೆ ರೂಪ, ಆಸಿಡ್ ಹಾಕೋದು, ಜೀವಂತವಾಗಿ ಆಸಿಡ್ ಪ್ರಕರಣ, ದಲಿತರ ರಕ್ಷಣೆಗಾಗಿ ಈ ನಮ್ಮ ಹ್ಯೂಮನ್ ರೈಟ್ ಸಿವಿಲ್ ರೈಟ್ ಪ್ರೊಟೆಕ್ಷನ್ ಸಿವಿಲ್ ರೈಟ್ ಎನ್ಫೋರ್ಸ್ಮೆಂಟ್ ಸೆಲ್ ಅಂತ ಮಾಡಿದ್ದಾರೆ. ಸಿವಿಲ್ ರೈಟ್ ಎನ್ಫೋರ್ಸ್ಮೆಂಟ್ ಸೆಲ್ ಅಂತ ಹೇಳ್ಬಿಟ್ಟು ಅದು ಪೊಲೀಸರು ಎನ್ಫೋರ್ಸ್ ಮಾಡ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಅದರ ಬ್ರಾಂಚಸ್ ಇದೆ, ತಾಲೂಕು ಲೆವೆಲ್ನಲ್ಲೂ ಬ್ರಾಂಚಸ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅದೇ ರೀತಿ ನೀವು ವುಮನ್ ರೈಟ್ಸ್ ಎನ್ಫೋರ್ಸ್ಮೆಂಟ್ ಸೆಲ್ ಅಂತ ಮಾಡಬೇಕು. ಮತ್ತೆ ಸೆಷನ್ ಕರೆದ್ಬಿಟ್ಟು ವುಮೆನ್ ರೈಟ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಆ್ಯಕ್ಟ್ ಮಾಡಬೇಕು. ಈಗ 376 IPCನಲ್ಲಿ ಬರೀ ನೀವು ಪನಿಷ್ಮೆಂಟ್ ಎನ್ಹ್ಯಾನ್ಸ್ ಮಾಡ್ಬೋದು. ಇದಕ್ಕೆ ನೆಗ್ಲಿಜೆನ್ಸ್ ಯಾರು ತೋರಿಸಿದ್ದಾರೆ, ಇನ್ವೆಸ್ಟಿಗೇಷನ್ ಅವಧಿ ಎಷ್ಟು, ಬೇಲು ಸಿಗದೆ ರೀತಿ ಮಾಡಬೇಕಾದ್ರೆ ಏನು ಪ್ರೊಸೀಜರ್ ಅಡಾಪ್ಟ್ ಮಾಡಬೇಕು, ಇನ್ವೆಸ್ಟಿಗೇಷನ್ ಯಾವ ಅಧಿಕಾರಿ ಮಾಡಬೇಕು, ಇದೆಲ್ಲ ಮಾಡಬೇಕಾದ್ರೆ ನೀವೊಂದು ಆ್ಯಕ್ಟ್, ಹೊಸ ಆ್ಯಕ್ಟ್ ನೀವು ಪಾಸ್ ಮಾಡಬೇಕು. ಇಟ್ ಇಸ್ ದ ಡ್ಯೂಟಿ ಆಫ್ ದಿ ನಮ್ಮ ಸ್ಟೇಟ್ ಅಸೆಂಬ್ಲಿನಲ್ಲಿ ಮಡಗಿ ಪಾಸ್ ಮಾಡಬೇಕಾಗಿದೆ. ಇದರ ಬಗ್ಗೆ ನೀವು ಅಧಿವೇಶನ ಕರೆದಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ನೀವು ಮಾಡ್ತೀರಾ? ಇನ್ವೆಸ್ಟಿಗೇಷನ್ ನಮ್ಮಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮಾಡ್ತಾರೆ. ಇನ್ಸ್ಪೆಕ್ಟರ್ ನೀವು ಆ ಸೀರಿಯಸ್ನೆಸ್ ಬೇಕಾದರೆ ಒಬ್ಬ DYSP ರ್ಯಾಂಕ್ ಹುದ್ದೆ ಆಫೀಸರ್ ಏನಿದ್ದಾರೆ, ರೇಪ್ ಕೇಸ್ ಅವ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಅದರ ಸೂಪರ್ವಿಷನ್ SP ಅವ್ರು ಮಾಡಬೇಕು. ಮತ್ತು ಇಂಥ ಒಂದು ಘಟನೆ ನಡೆದಾಗ ಬೆಂಗಳೂರು ಸಿಟಿನಲ್ಲಿ ಪೊಲೀಸ್ ಕಮಿಷನರ್ ಶುಡ್ ವಿಸಿಟ್ ದ ಸ್ಪಾಟ್ ಇಮಿಡಿಯೇಟ್ಲಿ. ಡಿಸ್ಟ್ರಿಕ್ಟ್ನಲ್ಲಿ SP ವಿಸಿಟ್ ಮಾಡಬೇಕು. ಮತ್ತು ಇಂಥ ಮಾಸು ರೇಪ್ ಕೇಸ್ ಏನಾರ ಆದರೆ, ಸಾಮೂಹಿಕ ಅತ್ಯಾಚಾರ ನಡೆದಾಗ ಜನರಿಗೆ ತೋರಿಸ್ಕೋಬೇಕು. ಅಟ್ಲೀಸ್ಟು ಸರ್ಕಾರ ಇಲ್ಲಿದೆ, ಸರ್ಕಾರಕ್ಕೆ ಇದರ ಬಗ್ಗೆ ಕನ್ಸರ್ನ್ ಇದೆ ಅಂತ ಹೇಳ್ಬಿಟ್ಟು ಹೋಮ್ ಮಿನಿಸ್ಟರ್ ವಿಸಿಟ್ ಮಾಡಬೇಕಾಗಿತ್ತು. ಆ ವಿಸಿಟ್ ಮಾಡಿಲ್ಲದ್ರೆ ನೀವು ಹೇಗೆ ಏನು ಮಾಡ್ತೀರಾ? ನೀವು ಮೇಡಮ್, ನೀವು ಸೂಚನೆಗಳು ತಗೊಳ್ಳೋದಿಲ್ಲ, ಅಧಿಕೃತ ವಿರೋಧ ಪಕ್ಷವಾಗಿ ನೋಡಿ, ಆಡಳಿತ ಪಕ್ಷದಿಂದ ಅವ್ರ ಧ್ವನಿ ಎತ್ತಿದ್ದಾರೆ, ನಿಮ್ಮ ಪಕ್ಷದಿಂದ ಯಾಕೆ ಧ್ವನಿ ಬರ್ತಾ ಇಲ್ಲ ಈ ರೀತಿ ಆಗಬೇಕು ಅಂತ ಹೇಳಿ? ಇಲ್ಲ, ಬಹುಶಃ ದೇಶದ ಮಟ್ಟದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮೊದಲು ಇದರ ಬಗ್ಗೆ ಕಠಿಣವಾಗಿ, ಯಾಕಂದ್ರೆ ಲಾಸ್ಟ್ ಡೇ ಸೆಷನ್ನಲ್ಲಿ ನಾನು ಹೋಗಿದ್ದೆ, ಸೆಂಟ್ರಲ್ ಅಲ್ಲಿ ಮೇಡಮ್ ಕುಳಿತುಕೊಳ್ಳುವಂಥ ಒಂದು ಸನ್ನಿವೇಶದಲ್ಲಿ ನಾವು ಇಂಟರಾಕ್ಟ್ ಮಾಡುವಾಗ ಎಷ್ಟು ಕನ್ಸರ್ನ್ ಅಂದರೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ಶೋಭಾ ಅವರು ಹೇಳಿದಾಗೆ ಪೊಲಿಟಿಸೈಸ್ ಮಾಡದೆ ನಾನು ಹೇಳ್ತೇನೆ, ಆ ಹೆಣ್ಣು ಮಗುವಿನ ಕರುಳಿನ ಗ್ಯಾಂಗ್ರೇನ್ ವಿಚಾರದ ಬಗ್ಗೆ ಪರ್ಸನಲ್ ಆಗಿ ಅವರು ಕ್ಲಾರಿಫೈ ಮಾಡ್ಕೋತಾ ಇದ್ರು. ಪ್ರತಿದಿನ ಎನ್ಕ್ವೈರಿ ಮಾಡ್ತಾರೆ. ಶಿ ವಾಸ್ ವೆರಿ ತುಂಬಾನೇ, ಯಾಕಂದ್ರೆ ಹೋಮ್ ಮಿನಿಸ್ಟರ್ಗೂ ಕೂಡ ನೀವು ಅವತ್ತಿನ ಪತ್ರಿಕೆಗಳು ತೆಗೆದು ನೋಡಿ, ಹೋಮ್ ಮಿನಿಸ್ಟರ್ಗೂ ಕೂಡ ಸೋನಿಯಾ ಗಾಂಧಿ ಅವರು ನಿರ್ದೇಶನ ಮಾಡಿದಂತ ಒಂದು ಸನ್ನಿವೇಶವನ್ನು ನೋಡ್ತೀರಿ. ಅವರು ಪುರುಷತ್ವವನ್ನು ತೆಗಿಬೇಕು ಅಂತ ರೆಕಮೆಂಡ್ ಮಾಡಿದ ಮೊದಲ ನಾಯಕಿ. ರಾಜ್ಯದಲ್ಲಿ ಯಾಕೆ ಆಗ್ತಾ ಇಲ್ಲ? ರಾಜ್ಯದಲ್ಲಿ ಯಾಕೆ ಧ್ವನಿ ಎತ್ತಾ ಇಲ್ಲ? ಯಾರು ಕೇಳ್ತಾ ಇಲ್ಲ? ಧ್ವನಿ ಎತ್ತುವ ಪ್ರಶ್ನೆ ಏನಿದೆ ಅಮಿತ್, ಇದರಲ್ಲಿ ಯಾವುದೇ 3 ಕೋಟಿ ಮಹಿಳೆಯರ ಪರವಾಗಿ ಧ್ವನಿ ಎತ್ತದೇ ಇದ್ರೆ ಯಾರೂ ಇರೋದಿಲ್ಲ. ಅದನ್ನ ನಾವು ಹೇಳಿದ್ದೇವೆ. ಅದನ್ನು ಕನ್ಸರ್ನ್ ತೋರಿಸುವವರು, ಇವತ್ತು ದಲಿತರ ಬಗ್ಗೆ ನಾವು ಮಾತನಾಡಿದ್ವಿ, ದಲಿತರಿಗಿಂತ ನಾವು ತುಳಿಯಲ್ಪಟ್ಟಂತಹವರು ಮಹಿಳೆಯರು ಅಂತ ಹೇಳಿದ್ರೆ ಎಲ್ಲಾ ರೀತಿಯಲ್ಲೂ ಅದಕ್ಕೆ ಸ್ಥಾನಮಾನ ಭೇದ ಇಲ್ಲ. ಒಂದು ಅಧಿಕಾರದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಟಾರ್ಗೆಟೆಡ್ ಪೀಪಲ್ ನಾವೊಂಥರ. ಹಾಗಾಗಿ ಸಮಾಜ ಸೆನ್ಸಿಟಿವ್. ಈಗ ನೋಡಿ, ನಮ್ಮ ಕಾಲೇಜುಗಳಲ್ಲಿ ಹೆಣ್ಣು ಮಕ್ಕಳು ಎಷ್ಟು ತಿಳುವಳಿಕೆ ಇದೆ ಇವತ್ತು. ಬಹುಶಃ ಈ ಕೇಸ್ನಲ್ಲಿ ಇಷ್ಟು ದೇಶ ಒಗ್ಗಟ್ಟಾಗ್ಲಿಕ್ಕೆ ಕಾರಣ ಮಾಧ್ಯಮಗಳು. ಅವತ್ತು ಇಷ್ಟೊಂದು ಮಾಧ್ಯಮಗಳಲ್ಲಿ ಆವಿಷ್ಕಾರ ಆಗಿರಲಿಲ್ಲ, ಒಂದು ಕ್ರಾಂತಿಕಾರಕ ಸಂವಹನ ಬದಲಾವಣೆಗಳಾಗಿರಲಿಲ್ಲ. ಇವತ್ತು ಮನಸ್ಸುಗಳು ಅಭಿಪ್ರಾಯಗಳನ್ನು ಬೆಸೆಯುವಂಥ ಸಾಮಾಜಿಕ ತಾಣಗಳಿಂದಾಗಿ ಎಲ್ಲರೂ ಕೂಡ ಇದಕ್ಕೆ ವಿರುದ್ಧ ಇದ್ದೀವಿ ಅಂತ ಹೇಳಿ ಯುವ ಜನಾಂಗ ಮತ್ತು ಮಹಿಳೆಯರು ಅದನ್ನು ಮುಂದೆ ಬರ್ತಾ ಇದ್ದಾರೆ. ಕಾನೂನಿನ ಕೊರತೆ ಏನಾದರೂ ಕಡಿಮೆ ಇದೆ ಅನ್ಸುತ್ತೆ ಚಂದ್ರಿಕಾ ಅವರಿಗೆ? ಅಲ್ಲ, ಇಲ್ಲಿ ಏನಾಗುತ್ತೆ ಅಂದರೆ ಸೋನಿಯಾ ಗಾಂಧಿ ಅವರು ಅಲ್ಲಿ ಕ್ರಿಮೇಷನ್ ಸ್ಪಾಟ್ಗೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ನೋಡ್ಕೊಂಬಂದಿದ ತಕ್ಷಣ ಇದಕ್ಕೆ ಪರಿಹಾರ ಅಲ್ಲ. ಅವ್ರಿಗೆ 20 ಲಕ್ಷ ಸತ್ತೋಗಿದ್ದಕ್ಕೆ 20 ಲಕ್ಷ ಕೊಟ್ಟಿದ ತಕ್ಷಣ ಪರಿಹಾರ ಅಲ್ಲ. ಪ್ರತಿಯೊಬ್ಬ ಮಾನವನು ಅಂದರೆ ಪುರುಷನಿಗೆ ತನ್ನ ತಾಯಿ ಒಬ್ಬ ಹೆಂಗಸು ಅನ್ನೋದನ್ನು ತಿಳ್ಕೋಬೇಕು. ತನ್ನ ತಾಯಿ ಒಬ್ಬ ಹೆಂಗಸು ಅನ್ನೋದು ತಿಳ್ಕೊಂಡಾಗ ಅವರು ಇದೆಲ್ಲ ಎಲ್ಲ ಹೋಗುತ್ತೆ. ತನ್ನ ಪರಸ್ತ್ರೀಯರನ್ನ ನೋಡಿದಾಗ ನಮ್ಮವರು, ನಮ್ಗೆ ಸಂಬಂಧಪಟ್ಟವರು ಅಂತ ತಿಳ್ಕೋಬೇಕು. ತಾಯಿ ಹೆಂಗಸು ಅಂದಾಗ, ಈಗ ನೀವು ನಿಮ್ಮ ತಾಯಿನೇ ನೋಡಲಿಲ್ಲ ಅಂದಾಗ ನಿಮ್ಗೆ ಯಾವ ಭಾವನೆ ಬರುತ್ತೆ? ತಿರುಗು ನೋಡಲಿಲ್ಲ ಅಂದಾಗ ಅಂಥ ಮಂತ್ರಿಗಳು ಎಷ್ಟೋ ಜನ ಇದ್ದಾರೆ. ತಾಯಿಗಳು ಹೇಳ್ಕೊಂಡಿರೋದು ಉಂಟು ನಮ್ಮ ಹತ್ರ.
ನೋಡಿ ನಮ್ಮ ಮಗ ಮಂತ್ರಿ ಆಗಿದ್ದಾರೆ ನೋಡ್ತಾ ಇಲ್ಲ ಅಂತ. ಹೀಗಿರುವಂತಹ ಮಂತ್ರಿಗಳಿದ್ದಾಗ ರಾಜ್ಯದಲ್ಲೇ ಆಗಲಿ ಕೇಂದ್ರದಲ್ಲೇ ಆಗಲಿ ಈ ಭಾವನೆ ಕಾನೂನು ಏನೂ ಮಾಡೋಕ್ಕಾಗೋದಿಲ್ಲ. ಆ ಭಾವನೆ ಬದಲಾಗ್ತಾ ಹೋಗ್ಬೇಕು. ಅದು ಹೇಗೆ ಅಂತ ಭಾವನೆ ಬದಲಾಗೋದು ಹೇಗೆ ಬದಲಾಯಿಸ್ತೀರಿ ನೀವು? ಅದನ್ನೇ ಹೇಳಿದ್ದು, ಯಾವ್ದಾದ್ರು ಒಂದು ಭಯ ಬೇಕು, ಯಾವುದೂ ಇಲ್ಲ ಭಾವನೆಗಳನ್ನು ತುಂಬಕ್ಕಾಗಲ್ವ ಮೇಡಮ್? ಸ್ಪಾಟಿಗೆ ಹೋಗಿ ಅವ್ರು ನೋಡಿ ಬಂದ್ಬಿಡೋದು, ಅವ್ರಿಗೆ ಹಾಸ್ಪಿಟ್ಲಿಗೆ ದುಡ್ಡು ಕೊಟ್ಬಿಡೋದು, ಎಲ್ಲ ಇದೆಲ್ಲ ಅಲ್ಲ. ಎಥಿಕ್ಸ್ ಅಂತಾನೆ ನೀತಿ ಪಾಠ ಅಂತಲೇ ಪ್ರೈಮರಿ ಸ್ಕೂಲಲ್ಲೆಲ್ಲ ನಾವು ಇಡ್ತಾ ಇದ್ವಿ. ನೀತಿ ಪಾಠ ಯಾಕೆ ಹೇಳ್ತೀವಿ ಮನುಷ್ಯರಿಗೆ? ಅಲ್ಲ, ನಾನು ಹೇಳ್ತೇನೆ, ರಾಮಾಯಣ ಕಾಲದಲ್ಲಿ ಸೀತೆಯನ್ನು ಅಪಹಾರ ಮಾಡುವಾಗ ಒಂದು ಜಟಾಯು ತರದ ಪಕ್ಷಿ ಕೂಡ ಅದನ್ನ ಪ್ರತಿರೋಧ ಮಾಡ್ತದೆ. ಎಷ್ಟು ಸೆನ್ಸಿಟಿವ್ ನಮ್ಮ ಸಂಸ್ಕೃತಿ, ಅಂತ ಸಂಸ್ಕೃತಿ ಅನ್ನೋದನ್ನ. ವಾನರ ಇವತ್ತು ಆಂಜನೇಯ ಆಗಿರ್ಲಿ, ವಾನರ ಸೈನ್ಯ ರಾಮನಿಗೆ ಸಹಾಯ ಮಾಡ್ತದೆ. ಅಂದ್ರೆ ಎಥಿಕ್ಸ್ ಮೌಲ್ಯಗಳು ನಮ್ಮ ಪರಂಪರೆಯಲ್ಲಿದ್ದಾವೆ. ಇವತ್ತಿನ ಜನ ನಾವು ಮೃಗಗಳಾಗ್ತಾ ಇದ್ದೀವಿ. ಯಾಕಂದ್ರೆ ಬಿಟ್ಟಿ ದುಡ್ಡು ಬರುತ್ತೆ, ದುಡ್ಡು ಖರ್ಚಾಗೋದಿಲ್ಲ, ಕಂಡವ್ರ ಮಕ್ಕಳ ಮೇಲೆ ಕೈ ಹಾಕ್ತಾರೆ. ಇವತ್ತು ಅದು ಬಿಡಿ, ತಂದೆಯದೀರು ಎಷ್ಟು ಜನ ಅತ್ಯಾಚಾರ ಮಾಡ್ತಾ ಇಲ್ಲ, ಅಣ್ಣದೀರು ಎಷ್ಟು ಜನ. ಇದು ಅಸಹ್ಯ. ಕಲ್ಪನೆಗೂ, ವಿಕೃತ ಕಲ್ಪನೆಗೂ ನಾವು ಕಲ್ಪಿಸ್ಕೊಳ್ಳೋಕ್ಕಾಗದಲ್ಲಿರುವಂಥ ಅಸಹ್ಯ. ಹಾಗಾಗಿ ಕಾನೂನಿನಿಂದ ಮಾತ್ರ ಇವರಿಗೆ ಶಿಕ್ಷೆ ಕೊಡೋದಕ್ಕೆ ಸಾಧ್ಯ. ಆ ಕಾನೂನಿನ ಅರಿವನ್ನ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಚೆನ್ನಾಗಿ ನಾವು ಜಾಗೃತಿ ಮಾಡಬೇಕು. ಈ ಕಾನೂನು ಈ ತಪ್ಪನ್ನ ಮಾಡಿದ್ರೆ ಕಾನೂನಿನಲ್ಲಿ ಇಷ್ಟು ಕಠಿಣವಾದ ಶಿಕ್ಷೆ ಇದೆ, ಮರಣದಂಡನೆ. ಕೆಲವರು ಹೇಳ್ತಾರೆ ಜೈಲಲ್ಲಿಟ್ಟು ಅವನು ಇರೋ ತನಕ ಕೊರಗಿ ಯಾಕೆ ಅವನು ಬದುಕಬೇಕು? ನಿಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ಅವನಿಗೆ ಯಾಕೆ ಅನ್ನ ಹಾಕಬೇಕು? ಚರ್ಮ ಸುಲ್ದು ಕಾಡಲ್ಲಿ ಪ್ರಾಣಿಗಳಿಗೆ ಆಹಾರ ಆಗೋ ಥರ ಇಡಬೇಕು. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಯಾವ ರೀತಿ ನೋಡೋದಿಲ್ಲ. ಕೆಲವು ಕಠಿಣ ಕಾನೂನುಗಳು ಪ್ರಪಂಚದಲ್ಲಿ ಏನಿದಾವಲ್ಲ ಅದನ್ನು ನಾವು ಕೂಡ ಅಳವಡಿಸ್ಕೋಬೇಕು ಅಂತ. ಇನ್ನಷ್ಟು ಮಾತಾಡ್ತೀನಿ, ಮತ್ತೊಂದು ಚಿಕ್ಕಬೇಕು.